ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ? ತುಂಬ ದಿನ ಆಯಿತು ವ್ಲಾಗ್ ಮಾಡಿರಲಿಲ್ಲ. ಯಾಕಂದರೆ ನಮ್ಮ ಹತ್ರನೂ ಟೈಮ್ ಇಲ್ಲ ವ್ಲಾಗಿಂಗ್ ಮಾಡೋಕ್ಕೆ. ಆ ಕಡೆ ಈ ಕಡೆ ತಿರುಗದೇ ಆಗಿದೆ. ಮತ್ತು ಬಾಡಿಗೆನೂ ಅಷ್ಟೇನು ಸಿಗ್ತಾ ಇಲ್ಲ. ಡಿಸೆಂಬರಲ್ಲಿ ತುಂಬ ಅಂದರೆ ತುಂಬಾ ಕಡಿಮೆ. ಇವತ್ತೇನೋ ಬಂದಿದೆ ಫೋನು, ಲೋಕಲ್ ಬಾಡಿಗೆನೇ. ಅಲ್ಲಿ ತುಂಬ್ಕೊಂಡು ಹೋಗೋದು. ಕ್ರಷರಿಗೆ ಬಂದಿದ್ದೀವಿ, ಮುಗಿಸ್ಕೊಂಡು ಹೋಗೋಣಂತೆ. ಬನ್ನಿ ನೋಡ ಏನೇನಾಗುತ್ತೆ. ನಮ್ಮ ಗಾಡಿಗೆ ಇವರೊಬ್ಬರೇ ಲೋಡ್ ಮಾಡ್ತಾರೆ, ಇನ್ನಿಬ್ಬರಲ್ಲಿ ಇದ್ದರು. ಎಲ್ಲೋದು ಅಂತ ಗೊತ್ತಿಲ್ಲ, ಬರ್ಬೋದು. ನೋಡೋಣ ಬನ್ನಿ. ನಮ್ಮ ಗಾಡಿ ಲೋಡ್ ಆಗಿದ್ರು. ಈಗ ಒಂದು ಸ್ವಲ್ಪ ಪ್ಯಾಕಿಂಗ್ ಫಿಲ್ ಮಾಡಿದ್ದಾರೆ. ಪ್ಯಾಕಿಂಗ್ ಫಿಲ್ ಮಾಡಿದ್ಮೇಲೆ ಹೋಗ್ತಾ ಇರೋದೆ. ಸಿಕ್ಕಾಬಟ್ಟೆ ಬಾಯಾರಿಕೆ ಬೇರೆ ಆಗಿದೆ. ಇಲ್ಲಿ ನೀರು ಬೇರೆ ಇಲ್ಲ. ಅಲ್ಲಿ ಅಂಗಡಿಲಿ ಹೋಗಿ ಏನಾದರೂ ಕೂಲ್ ಡ್ರಿಂಕ್ಸ್ ತೊಗೋಬೇಕು. ಅಲ್ಲಿ ಹೋಗಿ ನೋಡೋಣ ಬನ್ನಿ. ಇನ್ನೊಂದು, ಇಲ್ಲಿ ಕ್ರಷರ್ ಲೋಡಿಗೆ ಬಂದರೆ ಕ್ರಷರಿಗೆ ಟೈರ್ ಮಾತ್ರ ಬೇಗ ಸೌದೋಗ್ತಾವ್ರು. ಅಂದರೆ ಕಲ್ಲಲ್ವಾ, ಅದಕ್ಕೆ ಅದಕ್ಕೋಸ್ಕರ ಬೇಗ ಸೌದೋಗ್ತವೆ. ಬನ್ನಿ ನೋಡೋಣ ಏನೇನಾಗುತ್ತಂತ. ಮೊದಲು ಹೋಗಿ ಒಂದು 2 ಕೂಲ್ ಡ್ರಿಂಕ್ಸ್ ತೊಗೋಬೇಕು. ನಾನು ನಮ್ಮ ತಂದೆ ಕುಡಿಬೇಕು. ಬಾಯಾರಿಕೆ ಸಿಕ್ಕಾಬಟ್ಟೆ ಆಗಿದೆ. ಸಿಕ್ಕಾಬಟ್ಟೆ ಬಿಸಿಲು, ಬಂಡೆಯಲ್ಲಿ ಸಿಕ್ಕಾಬಟ್ಟೆ ಬಿಸಿಲು ಇದ್ದೇ ಇರುತ್ತೆ, ಎಲ್ಲರಿಗೂ ಗೊತ್ತಿರೋ ವಿಷಯ. ಬನ್ನಿ ಅಲ್ಲಿ ಹೋಗಿ ನೋಡೋಣ. ಅದು ಬೇಡ, ಮಿರಿಂಡಾ ಕೊಡಿ, ಸ್ಟಿಂಗ್ ಬೇಡ. ನಮ್ಮ ತಂದೆ ತಗೊಂಡ್ರು ಅಮೂಲ್, ನಾ ತಗೊಂಡೆ ಮಿರಿಂಡಾ. ಇಲ್ಲಿಂದ ಕುಡ್ಕೊಂಡು ಹೋಗ್ತಾ ಇಲ್ಲ. ತಂದೆಗೆ ಹೇಳ್ದೆ ಕುಡ್ಕೊಂಡೆ ಹೋಗೋಣ ಆರಾಮಾಗಿ ಅಂತ. ಇಲ್ಲ, ಬೇರೆ ಬಾಡಿಗೆ ಇದೆ ಅಂತೆ, ಅಡಿಕೆಗೆ ಹೋಗ್ಬೇಕು, ಅಡಿಕೆ ಲೋಡಿಗೆ. ಅದಕ್ಕೋಸ್ಕರ ಬನ್ನಿ ನೋಡೋಣ ಏನೇನಾಗುತ್ತಂತ. ನಮ್ಮ ತಂದೆ ಮಾತ್ರ ಒಂದು ಕೈಲಿ ಸ್ಟೇರಿಂಗ್ ಹೊಡಿತಾರೆ, ಒಂದು ಕೈಲಿ ಅಮೂಲ್ ಕುಡಿತಾರೆ. ಡ್ರೈವರ್ ಕಷ್ಟ ಯಾರಿಗೆ ಹೇಳನ್ಬೋದು ಅಲ್ವಾ? ಬನ್ನಿ ನೋಡೋಣ ಏನೇನಾಗುತ್ತೆ. ಆದಷ್ಟು ಬೇಗ ಅನ್ಲೋಡ್ ಮಾಡಿ ಅಡಿಕೆ ಲೋಡಿಗೆ ಹೋಗೋಣಂತೆ. ಪ್ರೆಷರಲ್ಲಿ ಬಾಡಿ ಲೆವೆಲೇ ಹಾಕೋದು, ಹೈಟೆಕ್ ಲೆವೆಲ್ ಏನು ಹಾಕಲ್ಲ. ಕಲ್ಲಾಗಲಿ ಎಮ್ಸಂಡ್ ಆಗಲಿ ಬಾಡಿ ಲೆವೆಲೇ ಹಾಕೋದು. ನಾನು ಸ್ಟಿಂಗ್ ಲವರು, ಮಿರಿಂಡಾ ಕುಡಿತಿದ್ದೀನಿ ಇವತ್ತು. ಸ್ಟಿಂಗ್ ಬೇಡ ಅಂದೆ. ಬನ್ನಿ ನೋಡೋಣ, ಆದಷ್ಟು ಬೇಗ ಹೋಗಿ ಅನ್ಲೋಡ್ ಮಾಡೋಣ. ಇನ್ನೊಂದು ಹೇಳಬೇಕಿತ್ತು, ನಮ್ಮ ಗಾಡಿ ಟಾಪ್ ಸ್ಪೀಡ್ ಬಂದು 33 km/h ಹೋಗುತ್ತೆ. ಬಟ್ ನಾವು 20ಗೆ ಲಾಕ್ ಮಾಡಿಸಿದ್ದೀವಿ, 20 km/h. ಯಾಕಂದರೆ ಡೀಸೆಲ್ ಮೈಲೇಜ್ ಬರಬೇಕಲ್ವ, ಅದಕ್ಕೋಸ್ಕರ. ಟಾಪ್ ಸ್ಪೀಡು ಓಪನ್ ಮಾಡಿದ್ರೆ ಒಂದು 4-4.5 ಬರುತ್ತೆ. ನಾವು ಬರೀ 20 km/h ಇಟ್ಟಿದ್ದೀವಲ್ಲ, ಅದಕ್ಕೋಸ್ಕರ ನಮಗೂ 5-5.5 ಬರ್ತಾಯಿದೆ. ನಮಗೆ ಡೀಸೆಲ್ ಉಳಿಬೇಕಷ್ಟೇ, ಮೈಲೇಜ್ ಮೇಂಟೈನ್ ಮಾಡಬೇಕಲ್ವ. ಬನ್ನಿ ನೋಡೋಣ ಏನೇನಾಗುತ್ತಂತ. ಇನ್ನೊಂದು ಹೇಳಬೇಕಿತ್ತು, ಎಲ್ಲ ಒಬ್ಬರು ಕಮೆಂಟ್ ಮಾಡಿದ್ದು, ನಿಮ್ಮ ಊರು ತೋರಿಸಿ ಮಲ್ಲಾಡಿರಿ ಹೆಂಗಿದೆ ನೋಡಬೇಕು ಅಂತ. ಟೈಮ್ ಸಿಕ್ಕಿದ್ರೆ ಇನ್ನೊಂದು ಸತಿ ಮಾಡಿ ಹಾಕ್ತೀನಂತೆ. ನೋಡಿ ನಮ್ಮ ಊರು ಹೆಂಗೈತೆ ಮಲ್ನಾಡು ಅಂತ. ಬನ್ನಿ ನೋಡೋಣ ಏನೇನಾಗುತ್ತೆ. ಪಂಪ್ ಲಾಕ್ ಮಾಡಿಸಿದ್ರು ನಮ್ಮ ಗಾಡೀಲಿ ಮಾತ್ರ ಪವರು ಸಿಕ್ಕಾಬಿಟ್ಟೆ ಇದೆ. ಪವರ್ ಬಗ್ಗೆ ಕೆಮ್ಮಂಗೆ ಇಲ್ಲ, ಅಷ್ಟು ಪವರ್ ಇದೆ. ನೀವು ನೋಡಿರ್ಬೋದು ಟಿಂಬರಿಗೆಲ್ಲ ಹಿಂಗೆ ಹೇಳ್ಕೊಂಡು ಹೋಗ್ತಾ ಇರೋದು ನಮ್ಮ ಗಾಡಿ ಅಂತ. ಬೇರೆ ಗಾಡಿ ಆದರೆ ಸ್ವಲ್ಪ ಪಂಪ್ ಓಪನ್ ಮಾಡಿದ್ರು ಒಂದು ಸ್ವಲ್ಪ ದಮ್ ತೊಗೊಳಲ್ಲ. ಹಂಗಂದರೆ ನಾವು ಮೇನ್ ನೋಡಬೇಕಿರೋದೇ ಟಾರ್ಕು ಗಾಡೀಲಿ. ಅದು ನಮ್ಮ ಗಾಡೀಲಿದೆ ಜಾಸ್ತಿ ಟಾರ್ಕು. 188 Nm ಟಾರ್ಕ್ ಜನ್ರೇಟ್ ಮಾಡಿಕೊಡುತ್ತೆ ನಮ್ಮ ಗಾಡಿ. ಇಲ್ಲಿ ಬಂದು ನೋಡಿದ್ರೆ ಅನ್ಲೋಡ್ ಮಾಡೋಕ್ಕೆ ಜಾಗನೇ ಇಲ್ಲ ಅವರು. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಅನ್ಲೋಡ್ ಮಾಡಿ ಅಂದರು. ಅನ್ಲೋಡ್ ಮಾಡಿ ಹೋಗ್ತಾ ಇರಬೇಕು. ನೆಕ್ಸ್ಟ್ ಟ್ರಿಪ್ಪು ಮಣ್ಣು ಹೊಡ್ಯೋಕೆ ಹೋಗ್ಬೇಕು. ನೋಡೋಣ ಏನೇನಾಗುತ್ತಂತ. ಅನ್ಲೋಡ್ ಮಾಡಿ ಹೋಗ್ತಾ ಇರೋಣ ಮಣ್ಣು ಹೊಡ್ಯೋಕ್ಕೆ. ಅದೇನು ದಿನದ ಬಾಡಿಗೆ, ನೋಡೋಣ ಬನ್ನಿ ಏನೇನಾಗುತ್ತೆ. ಅಲ್ಲಿ ಅನ್ಲೋಡ್ ಮಾಡಿ ಈಗ ಬಂದಿದ್ದೀವಿ ಮಣ್ಣು ಲೋಡಿಗೆ. ಇಲ್ಲಿಂದ ತುಂಬಿಕೊಂಡು ಸಂಜೆ ತನಕ ಮಾಡಬೇಕು. ದಿನದ ಬಾಡಿಗೆ ಆರಾಮಾಗಿ ಮಾಡೋಣಂತೆ. ಏನಂತೀರ? ಬನ್ನಿ ಅಲ್ಲಿ ಮುಂದೆ ಹೋಗಿ ಸ್ವಲ್ಪ ನೋಡೋಣ.
ಅಣ್ಣವ್ರು ನಮ್ಮ ಸ್ಟಿಕ್ಕರ್ ಹಾಕ್ಸಿರೋದು ನೋಡಿ ಹಬ್ಬಬ್ಬ ಅಂತಾರೆ, ಗಾಬರಿ ಆಗಿಬಿಟ್ಟಾರೆ. ಇರಲಿ ಅವರಿಗೆ ಗಾಬರಿ ಆಗಲಿ, ಆಮೇಲೆ ನೋಡೋಣಂತೆ. ಈಗ 3 ಗಾಡಿ ಬಂದಿದೆ ಇಲ್ಲಿ, ಸ್ವರಾಜು, ಸೊನಾಲಿಕಾ, ನಮ್ದು 3 ಗಾಡಿ. ದಿನದ ಬಾಡಿಗೆ ಸಂಜೆ ತನಕ ಮಾಡಬೇಕು. ಬನ್ನಿ ನೋಡೋಣ ಏನೇನಾಗುತ್ತಂತ. ಇದು ಲೋಡ್ ಆಗಿ ಹೋದ್ಮೇಲೆ ಸ್ವರಾಜ್ ಬರುತ್ತೆ. ಬನ್ನಿ ಸ್ವರಾಜ್ ನೋಡ್ಕೊಬರೋಣ. ಈಗ ಸ್ವರಾಜ್ ಲೋಡ್ ಆಗ್ತಾ ಇದೆ. ಇದು ಲೋಡ್ ಆಗಿ ಹೋದ್ಮೇಲೆ ನಮ್ಮ ಗಾಡಿನೇ ಮತ್ತೆ ಬರುತ್ತೆ. ಸೋನಾಲಿಕಾ ಸ್ವಲ್ಪ ಸ್ಲೋ ಇದ್ದಾನೆ ನಮ್ಮ ಮಂಜ, ಯಾವಾಗ ಬರ್ತಾನೆ ಗೊತ್ತಿಲ್ಲ. ಒಟ್ನಲ್ಲಿ ಕಾಂಪಿಟೇಷನ್ ಎಲ್ಲರಿಗೂ, 3 ಜನಕ್ಕೂ, ನಮ್ದಾತಲ್ಲ ಅಂತ. ಅಲ್ಲ ಅದೇ ಗಾಡಿ ಹತ್ತಿಲ್ಲ, ನಮ್ದು ಅಲ್ಲಿಂದ ಹೇಳಿ ಬರ್ಬೇಕಲ್ಲ. ಇಲ್ಲ, ನಮ್ಮ ಗಾಡಿ ಮತ್ತೆ ಬಂತು ಸೆಕೆಂಡ್ ಟ್ರಿಪ್ಪಿಗೆ. ಇನ್ನು ಸೋನಾಲಿಕಾ ಬರ್ತಾನೆ, ಯಾವಾಗ ಬರ್ತಾನೆ ಗೊತ್ತಿಲ್ಲ. ಬಂದಮೇಲೆ ನೋಡೋಣ ಅಂತ ಏನಾಗುತ್ತಂತ. ಅಣ್ಣವ್ರು ಬೇರೆ ಕೇಳ್ತಾ ಇದ್ರು ಯೂಟ್ಯೂಬಲ್ಲಿ ಬರುತ್ತಾ ಅಂತ. ಇವ್ರು ನಮ್ಮ ಅಪ್ಪನ ಫ್ರೆಂಡು, ಸ್ವರಾಜ್ ಗಾಡಿ ಓಡಿಸ್ತಾರಲ್ಲ ಅವ್ರು ನಮ್ಮ ಅಪ್ಪನ ಫ್ರೆಂಡು. ಕೇಳಿದ್ರು ಯೂಟ್ಯೂಬಲ್ಲಿ ಬರುತ್ತಂತ. ನಾವು ಅಂದ್ವಿ ಓಕೆ ಬರುತ್ತೆ ಅಂತ. ನೋಡೋಣ ಬನ್ನಿ, ಸಂಜೆ ತನಕ ಮಾಡಬೇಕು, 4 ಗಂಟೆ ತನಕ. ನೋಡೋಣ ಏನೇನಾಗುತ್ತಂತ. ಇಲ್ಲಿಂದ ಸ್ವಲ್ಪ ದೂರ ಇರುತ್ತೆ, ದೂರ ಅಂದರೆ 1 ಕಿಲೋಮೀಟ್ರ್ ಇದೆ. ಅಲ್ಲಿಂದ ತುಂಬ್ಕೊಂಡೋಗಿ ಅಲ್ಲಿ ಅನ್ಲೋಡ್ ಮಾಡಿಬರ್ಬೇಕು. ಸ್ಪಾಟ್ ಹತ್ರ ಹೋಗ್ತೀನಿ, ಅನ್ಲೋಡಿಂಗ್ ಪಾಯಿಂಟ್ ಹತ್ರ. ಬನ್ನಿ ಇದೊಂದು ಸೋನಾಲಿಕೊಂದೊಂದು ಮಾಡಿ ಆಮೇಲೆ ಸ್ಪಾಟ್ ಹತ್ರ ಹೋಗೋಣಂತೆ, ಅನ್ಲೋಡಿಂಗ್ ಸ್ಪಾಟ್ ಹತ್ರ. ಆಮೇಲೆ ನೋಡೋಣ ಅಲ್ಲೊಂದು ಸ್ವಲ್ಪ ಕೂರುತ್ತಂತನಾ ನೀವು. ನಮ್ಮ ಅಣ್ಣವರು ಹಿಟಾಚಿ ಆಪ್ರೇಟರ್ಗೆ ಹೇಳಿ ಕ್ಲೀನಾಗಿ ಲೋಡ್ ಮಾಡ್ಸವ್ರೆ. ಹೋಗ್ಬೇಕಾದ್ರೆ ಎಲ್ಲಾದ್ರೂ ಪಲ್ಟಿಯಾಗಿ ಬಿದ್ದರೆ ಕಷ್ಟ. ರೋಡಲ್ಲಿ ಬಿದ್ದರೆ ಏನು ತೊಂದರೆ ಇಲ್ಲ, ಹೈಡ್ರೋಲಿಕ್ ಮೇಲೆ ಪೈಪ್ ಮೇಲೆ ಬಿದ್ದರೆ ಕಷ್ಟ. ಅಲ್ಲೆಲ್ಲ ಗೇರ್ ಬಾಕ್ಸ್ ಅಲ್ಲೆಲ್ಲ ಲೀಕ್ ಆಗುತ್ತೆ. ಇರಲಿ, ಸೋನಾಲಿಕಾ ಬರುತ್ತೆ. ಸೋನಾಲಿಕಾ ಲೋಡ್ ಮಾಡ್ಕೊಂಡು ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಹೋಗೋಣ. ಇಲ್ಲೇನು ಸ್ವಲ್ಪ ದೂರ ಇದೆ. ಬನ್ನಿ ನೋಡೋಣ ಏನೇನಾಗುತ್ತೆ. ಈಗ ಬಂದ ನಮ್ಮ ಮಂಜ ಸೋನಾಲಿಕಾ ತೊಗೊಂಡು. ಸಿಕ್ಕಾಪಟ್ಟೆ ಸೌಂಡ್ ಬೇರೆ, ಅಲ್ಲೇನೋ ಮರ ಕುಯ್ತವ್ರೆ, ಮಿಷಿನ್ ಸೌಂಡು. ಇರಲಿ ಅದನ್ನು ಆಮೇಲೆ ನೋಡೋಣಂತೆ. ಬನ್ನಿ ಈಗ ನಮ್ಮ ಗಾಡಿ ಲೋಡ್ ಮಾಡ್ಕೊಂಡೆ ಹೋಗೋಣ ಅನ್ಲೋಡಿಂಗ್ ಸ್ಪಾಟ್ ಹತ್ರ ಹೋಗಿ ನೋಡೋಣ ಎಷ್ಟು ದೂರ ಇದೆ ಅಂತ. ಸಂಜೆ ತನಕ ಮಾಡಬೇಕು. ಈಗ ಇದಾದಮೇಲೆ ನಮ್ಮ ಗಾಡಿ ಲೋಡ್ ಆದಮೇಲೆ ಈಗ ಕೆಳಗಿಂದ ತುಂಬ್ಕೊಬರ್ಬೇಕು. ಬನ್ನಿ ಅಲ್ಲೋಗಿ ನೋಡೋಣ ಏನೇನಾಗುತ್ತಂತಲ್ವಾ. ಇಲ್ಲ ಗುರು, ನಿಮಗೆ ಹೇಳಿದ್ದು ನಾನು 1 ಕಿಲೋಮೀಟ್ರ್ ದೂರ ಇದೆ ಅನ್ಲೋಡಿಂಗ್ ಪಾಯಿಂಟ್ ಅಂತ. ಬಟ್ ಇಲ್ಲಿ ಬಂದು ನೋಡಿದ್ರೆ 3 ಕಿಲೋಮೀಟ್ರ್ಗಿಂತ ಜಾಸ್ತಿನೇ ಇದೆ. ಸಿಕ್ಕಾಪಟ್ಟೆ ಡೀಸೆಲ್ ಬೇರೆ ಕುಡಿಯೋದು ಗಾಡಿ, ದೂರ ಅಲ್ವಾ. ಹತ್ರ ಆಗ್ತದೆ ನಾವು ಅನ್ಬೋದಿತ್ತು, ಬಟ್ ಸಿಕ್ಕಾಪಟ್ಟೆ ದೂರ ಇದೆ. ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಬನ್ನಿ ನೋಡೋಣ ಏನೇನಾಗುತ್ತಂತ. EMI ಬೇರೆ ಕಟ್ಟೋದಿದೆಯಲ್ವಾ, ಅದಕ್ಕೆ ಲಾಸ್ ಆಗುತ್ತಿದ್ದು ದಿನದ ಬಾಡಿಗೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ ನೋಡೋಣ ಏನೇನಾಗುತ್ತಂತ. ಇದೊಂದು ದೊಡ್ಡ ಬಂಡೆ ಇಲ್ಲಿ ಇರೋದು, ಇಲ್ಲಿಗೆ ಬಂದು ಅನ್ಲೋಡ್ ಮಾಡಿ ಹೋಗ್ತಾ ಇರೋದೆ. ಬನ್ನಿ ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಅಲ್ಲಿ ಈ ಮಣ್ಣೇನು ನೋಡ್ತಿದ್ದೀರಾ, ಕಪ್ಪು ಮಣ್ಣು ಅನ್ನೋದು ನಾವು, ಇದು ಕಾಫಿ ತೋಟದ್ದು. ಇದರಲ್ಲಿ ಏನಂದರೆ ನೀವು ಯಾವುದೇ ಗಿಡ ನೆಟ್ಟು ಈ ಮಣ್ಣು ಹಾಕಿ ಸಖತ್ತಾಗಿ ಬೆಳೆಯುತ್ತೆ ಮಾತ್ರ, ಅಷ್ಟು ಚೆನ್ನಾಗಿರುತ್ತೆ ಕಪ್ಪು ಮಣ್ಣು. ಬನ್ನಿ ನೋಡೋಣ ಅಲ್ಲಿ ಲೋಡಿಂಗ್ ಪಾಯಿಂಟ್ ಹತ್ರ ಹೋಗಿ ನೋಡೋಣ ಏನೇನಾಗುತ್ತಂತ. ಹತ್ತುತ್ತಾ ಇಲ್ವ ಅಂತ ನೋಡಬೇಕು. ಗಾಡಿಯಲ್ಲಿ ಸ್ವಲ್ಪ ಡೌನ್ ಇದೆಯಲ್ವಾ, ಡೌಟು. ಯಾಕಂದರೆ ಒಂದು ಸ್ವಲ್ಪ ಧೂಳು ಮಣ್ಣು ರೋಲ್ ಹೊಡಿತಾನೇ ಇರುತ್ತೆ. ನಮ್ಗೆ ಟ್ರಾಲಿಗೆ ಇನ್ನೂ ನಂಬರ್ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ನೋಡೋಣ ಯಾವಾಗ ಬರುತ್ತೆ ಅವಾಗ ತೊಗೊಂಡು ಹಾಕೋಣ. ನಮ್ಮ ಮಂಜಿನ ಗಾಡಿಗೆ ಲೋಡ್ ಆಗಿದೆ. ಇಲ್ಲಿಂದ ನೋಡಬೇಕು ನಮ್ಮ ಮಂಜ ಹತ್ತಿಸ್ತಾನ ಇಲ್ವಾ ಅಂತ. ಬನ್ನಿ ನೋಡೋಣ. ಹೋಗ್ಬೋದು, RPM ಸ್ವಲ್ಪ ಡೌನ್ ಆಗ್ತಾ ಇದೆ. ನೋಡೋಣ ಹತ್ತಿಸ್ತಾನ ಇಲ್ವಾ ಅಂತ. ಹತ್ತುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ಗುರು. ಹತ್ತುತ್ತ ನಮ್ಮ ಮಂಜ ಹತ್ತಿಸಿದ್ದಾನೆ. ವಿನ್ನರ್ ಚಿಕನ್ ಡಿನ್ನರ್ ಮಾಡೋಣ ನಮ್ಮ ಮಂಜ. ಬನ್ನಿ ನೆಕ್ಸ್ಟ್ ನಮ್ಮ ಗಾಡಿ ನೋಡೋಣ ಬರುತ್ತಾ ಇಲ್ವಾ ಅಂತ ನೋಡಬೇಕು. 4 ವೀಲ್ ಹಾಕ್ತಿದ್ದಾವನೆ, ಟೈರ್ ಒಂದು ಹಾಕಿಸ್ಬೇಕು. ಇವನು ಬಟನ್ ಅಷ್ಟೇನಿಲ್ಲ ನೋಡಿ, ಬಟನ್ ಎಲ್ಲ ಸೌದೋಗ್ಬಿಟ್ಟ. ಈಗ ನಮ್ಮ ಗಾಡಿ ಬರ್ತಾಯಿದೆ ನೋಡಿ. ನಾವು 4 ವೀಲ್ ಹಾಕಿದ್ದೀವಿ, ನಮ್ದು ಹತ್ಕೊ ಬರುತ್ತೆ. ಯಾಕಂದರೆ 4 ವೀಲೆಲ್ಲ ನಮ್ಮ ಟೈರೆಲ್ಲ ಚೆನ್ನಾಗಿದ್ದಾವೆ, ಅದಕ್ಕೆ ಗ್ರಿಪ್ ಸಿಗೋದು ಜಾಸ್ತಿ, ಹತ್ಕೊ ಬರುತ್ತೆ.
ಅಲ್ಲಿಂದ ಕೆಳಗಿಂದ ನೋಡ್ಬೇಕೀಗ. ಇದು ಅನ್ಲೋಡ್ ಮಾಡಿ ಬಂದು ಬೇರೆ ಕಡೆಯಿಂದ ಈಗ ಲೋಡ್ ಮಾಡಬೇಕು. ಅವನು ಅಲ್ಲಿಂದ ನೋಡೋಣ ಹತ್ತುತ್ತಾ ಇಲ್ವಾ ಅಂತ. ನೋಡಿ ಸ್ವರಾಜ್ ಈಗ ಲೋಡ್ ಆಗಿದೆ, ಇಲ್ಲಿಂದ ಹತ್ತುತ್ತಾ ಇಲ್ವ ಅಂತ ನೋಡಬೇಕು. ಸ್ವರಾಜ್ ಮಾತ್ರ ಹತ್ತು ಬರುತ್ತೆ, ಯಾಕಂದರೆ ಟೈರು ಚೆನ್ನಾಗಿದೆ, ಎಕ್ಸ್ಪೀರಿಯನ್ಸ್ ಡ್ರೈವರ್ ಅವರು. ನೋಡಿ ಇಲ್ಲಿ ಬರೀ 2 ವೀಲಲ್ಲೇ, 4 ವೀಲ್ ಏನು ಹಾಕಿಲ್ಲ ಅವರು, ಬರೀ 2 ವೀಲ್ ಹಾಕ್ಕೊಂಡೆ ಹೇಳ್ಕೊ ಬಂದರು. ಹಂಗೆ ನಮ್ಮ ಸ್ವರಾಜ್, ಇದು ಪವರ್ ಅಂದರೆ ಸ್ವರಾಜ್ ಪವರ್. ಸ್ವರಾಜ್ ಲವರ್ ಯಾರಿದ್ದಾರೆ ನೋಡಿ. ಈಗ ನಮ್ಮ ಗಾಡಿಗೆ ರಿವರ್ಸ್ ಹೊಡಿತಾವ್ರು ನಮ್ಮ ತಂದೆಯಲ್ಲಿ. ಈಗ ನೋಡಬೇಕು ಇಲ್ಲಿಂದ ಹತ್ಕೊಬರುತ್ತಾ, 4 ವೀಲ್ ಹಾಕ್ಬೇಕಾ ಇಲ್ಲ 2 ವೀಲಲ್ಲೇ ಬರುತ್ತಾ ನೋಡೋಣಂತೆ. ಬನ್ನಿ ಲೋಡ್ ಆಗಲಿ ಗಾಡಿ, ಏನಾಗುತ್ತೆ ನೋಡೋಣ. ಬನ್ನಿ ನಮ್ಮ ಗಾಡಿ ಹತ್ತುತ್ತಾ ಇಲ್ವಂತ ನೋಡೋಣ. ಇಲ್ಲಿಂದ ಲೋಡ್ ಆಗಿದೆ ಗಾಡಿ. ಫಸ್ಟ್ ಗೇರಲ್ಲೇ ಬರ್ತಾವ್ರೆ, ನೋಡಬೇಕು ಏನಾಗುತ್ತಂತ. ಬನ್ನಿ ಎಲ್ಲಾದರೂ RPM ಡೌನ್ ಆಗಿದೆ, ಹತ್ತಲ್ಲ. 4 ವೀಲ್ ಬೇಕೇ ಬೇಕು. 2 ವೀಲಲ್ಲಿ ಟ್ರೈ ಮಾಡಿದ್ರು ಬಟ್ ಆಗಿಲ್ಲ. ಈಗ ಎಕ್ಸ್ಟ್ರಾ ಹಾಕ್ಕೊಂಡೆ ಸೆಕೆಂಡಿಗೆ ಹಾಕಿ 4 ವೀಲ್ ಹಾಕವ್ರೆ. ಇವಾಗ ಹತ್ತು ಬರುತ್ತೆ ನಾನು ಬಂದು. ಎಕ್ಸ್ಟ್ರಾ ಹಾಕಿದ್ರೆ ಎಕ್ಸ್ಟ್ರಾ ಅಂದರೆ ಲೋ ಗೇರ್ ಹಾಕಿದ ತಕ್ಷಣನೇ ಹತ್ತು ಬಂದಿದೆ. ಬನ್ನಿ ನೆಕ್ಸ್ಟ್ ಸೋನಾಲಿಕಾ ನೋಡೋಣ ಹತ್ತು ಬರುತ್ತಾ ಇಲ್ವಾ ಅಂತ. ಈಗ ಸೋನಾಲಿಕಾ ಇಲ್ಲಿಂದ ಹತ್ತು ಬರುತ್ತಾ ಅಂತ ನೋಡಬೇಕು ನಮ್ಮ ಮಂಜ ಏನು ಮಾಡ್ತಾನಂತ. ಬನ್ನಿ ನೋಡೋಣ ಏನೇನಾಗುತ್ತಂತ. ಇಲ್ಲ ಯಾಕೆಂದರೆ RPM ಡೌನ್ ಆಗ್ತಾಯಿದೆ ಒಂದೊಂದು ಸ್ವಲ್ಪ. ಟೈರ್ ಚೆನ್ನಾಗಿಲ್ಲ ಗುರು, ಅದೇ ಒಂದು ಮೇನ್ ಪ್ರಾಬ್ಲಮ್ಮು. ಟೈರು 4 ಹೊಸದು ಹಾಕ್ಸಿದ್ರೆ ಹತ್ತು ಬರುತ್ತೆ. ಅಂದರೆ ನೋಡಿ 4 ವೀಲ್ ಹಾಕಿದ್ದಾನೆ, ಆದರೂ ಹತ್ತುತ್ತಾ ಇಲ್ಲ. ಟೈರ್ ಬಟನೇ ಇಲ್ಲ, ಎಲ್ಲಿಂದ ಹತ್ತು ಬರುತ್ತೆ ಅಲ್ವಾ. ಬನ್ನಿ ನೋಡೋಣ ಏನೇನಾಗುತ್ತಂತ. ನಮ್ಮ ಇಟಾಚಿ ಆಪ್ರೇಟ್ರೂ ಹೇಳಿದ್ರು ತಳ್ಬೇಕಂತ, ಮಂಜ ಅಂದ ಬೇಡ ಅಂತ. ಮಂಜ ಮಾತ್ರ ಸೋಲು ಒಪ್ಪಂಗಿಲ್ಲ, ಹತ್ತಿಸ್ಲೇಬೇಕು ಅವನು. ವಿನ್ನರ್ ಚಿಕನ್ ಡಿನ್ನರ್ ಮಾಡಬೇಕಲ್ವಾ, ಅದಕ್ಕೆ ವೀಡಿಯೋ ಬೇರೆ ಮಾಡ್ತಿದ್ದೀನಿ, ಯೂಟ್ಯೂಬಿಗೆ ವೀಡಿಯೋ ಹಾಕ್ಬೇಕಲ್ವ, ಅದಕ್ಕೋಸ್ಕರ ಸೋಲು ಒಪ್ಪಂಗಿಲ್ಲ ಅವನು. ಈಗ ಹತ್ತಿಸ್ತಾನೆ ಅನಿಸುತ್ತೆ. ಬನ್ನಿ ನೋಡೋಣ ಏನೇನಾಗುತ್ತಂತ. ಮೊದಲು ಒಂದು ಟೈರ್ ಒಂದು ಹಾಕ್ಸ್ಬೇಕು, ಆಮೇಲೆ ಕರೆಕ್ಟ್ ಆಗುತ್ತೆ. ಹತ್ತಿಸ್ದಾಗ್ರು ವಿನ್ನರ್ ಚಿಕನ್ ಡಿನ್ನರ್ ಮಾಡ್ದ ಹೆಂಗೆ ನಮ್ಮ ಮಂಜ ಹೆಂಗೆ ಹೇಳ್ತಾವ ನಮಗೆ ಹೆಂಗೆ ಹತ್ತು ಬಂತು ಅಂತ. ಬನ್ನಿ ನೆಕ್ಸ್ಟ್ ನೋಡೋಣ ಏನಾಗುತ್ತೆ. ಟೈಮ್ ಬಂದು 4 ಗಂಟೆ ಆಗಿದೆ ಗುರು. ನಮ್ಮ ಲಾಸ್ಟ್ ಟ್ರಿಪ್ಪ. ಇದೊಂದು ದೊಡ್ಡ ಕಲ್ಲಿದೆ, ಅದು ನಮ್ಮ ಗಾಡಿಗೆ ಹಾಕ್ತಾರೆ, ಅದು ಅನ್ಲೋಡ್ ಮಾಡಿ ಹೋಗ್ತಾ ಇರೋದೆ. ಇವತ್ತು 3 ಗಾಡಿನೂ ಚೆನ್ನಾಗಿ ಕೆಲಸ ಮಾಡೋವೆ ಅಲ್ವಾ, ಏನೂ ತೊಂದರೆ ಆಗಿಲ್ಲ. ನೆಕ್ಸ್ಟ್ ಟ್ರಿಪ್ ನಮ್ಮದೊಂದು ಕಾಟಿಂಗ್ ಮಾಡಿಕೊಡೋದಿದೆ ಅಡಿಕೆ, ಅಲ್ಲಿಗೆ ಹೋಗಿ ನೋಡ್ಬೇಕು ಏನಾಗುತ್ತಂತ. ಬನ್ನಿ ಅಡಿಕೆ ಕಾಟಿಂಗ್ ಮಾಡೋಕ್ಕೆ ಇದಾದಮೇಲೆ ಅಲ್ಲಿಗೆ ಹೋಗೋಣಂತೆ, ಅಲ್ಲೋಗಿ ನೋಡೋಣ ಏನಾಗುತ್ತಂತ. ಅಡಿಕೆ ಕಟಿಂಗ್ ಮಾಡ್ಕೊಡೋಕೆ ಬಂದಿದ್ದೀವಿ. ಅಡಿಕೆ ಮಾತ್ರ ಸೂಪರ್ ಆಗಿದೆ. ಅಲ್ಲಿ ಟಾಟಾ ಎಸ್ಸು ಮೇಲೆ ನಿಂತಿದೆ, ಬಟ್ ಗದ್ದೆ ಒಳಗಿಂದ ಬರೋಕ್ಕಾಗಲ್ಲ, ಟಾಟಾ ಎಸ್ಸಿಗೆ ಹತ್ತಲ್ಲ ಮೇಲೆ, ಅದಕ್ಕೋಸ್ಕರ ನಮಗೆ ಹೇಳಿದ್ದಾರೆ ಬಾಡಿಗೆ. ಅಷ್ಟೇನಿಲ್ಲ, ಒಂದು 50 ಚೀಲ ಇರ್ಬೋದು. ಬನ್ನಿ ನೋಡೋಣ. ಬಟ್ ಅಲ್ಲಿಂದ ಹೊತ್ಕೊಬರ್ಬೇಕು ಅವರು. ಇಲ್ಲಿ ನಮ್ಮ ಗಾಡಿ ನಿಂತಿದೆ ನೋಡಿ, ಅಲ್ಲಿ ಅಲ್ಲಿಂದ ಹೊತ್ಕೊಬರೋಕೆ ತೋರಿಸ್ತೀನಿ, ಅದು ಎಲ್ಲಿಂದ ಹೊತ್ಕೊಬರ್ತಿದ್ದಾರೆ ಅಂತ. ಬನ್ನಿ ನೋಡೋಣ ಏನೇನಾಗುತ್ತೆ. ನೋಡಿ ಈ ಮೂಲೆಯಿಂದ ಆ ಮೂಲೆ ತನಕ ಹೊತ್ಕೊಂಡು ಹೋಗಿ ಅಲ್ಲಿಗೆ ಹಾಕಬೇಕು. ನಮ್ಮ ಗಾಡಿನೂ ಇಲ್ಲಿ ಬರಲ್ಲ, ಜಾಗನೂ ಇಲ್ಲ. ಜಾಗ ಇರ್ತಿದ್ರೆ ಏನೋ ಒಂದು ಮಾಡ್ಬೋದಿತ್ತು, ರಿವರ್ಸ್ ಹೊಡೆದು ಹತ್ರ ಆಗಂಗೆ ಮಾಡಿಕೊಡ್ಬೋದಿತ್ತು, ಬಟ್ ಆಗಲ್ಲ. ಇರಲಿ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಬನ್ನಿ ಆದಷ್ಟು ಬೇಗ ಮಾಡಿ ಮುಗಿಸಿ ಹೋಗೋಣಂತೆ. ನೋಡಿ ಹೇಳಿದ್ನಲ್ಲ ಹಳ್ಳ ಇದೆ ಅಂತ, ಇದೇ ಒಂದು ಸಣ್ಣದ ಹಳ್ಳ. ಇಲ್ಲಿ ಟಾಟಾ ಎಸ್ ಬರಲ್ಲ, ಹತ್ತಲ್ಲ ಗಾಡಿ ಟಾಟಾ ಎಸ್ಸು, ಅದಕ್ಕೋಸ್ಕರ ನಮಗೆ ಹೇಳೋರೆ. ಬನ್ನಿ ನಮ್ಮ ಗಾಡಿ ಆದರೆ ಹತ್ಕೊಂಡು ಹೋಗುತ್ತೆ, ಟ್ರ್ಯಾಕ್ಟ್ರ್ ಅಲ್ವಾ, ಹತ್ಕೊಂಡು ಹೋಗುತ್ತೆ. ಬನ್ನಿ ನೋಡೋಣ ಏನೇನಾಗುತ್ತೆ, ಆದಷ್ಟು ಬೇಗ ಮುಗಿಸಿ ಹೋಗೋಣಂತೆ. ಈಗ ಒಂದು 30 ಚೀಲ ಲೋಡ್ ಆಗಿದೆ. ಇದೊಂದು ಫಸ್ಟ್ ಟ್ರಿಪ್ಪು ಹಾಕಿ ಬರಬೇಕಲ್ಲಿ ಮೇಲೆ. ಇದು ಹಾಕ್ಕೊಂಡು ಇನ್ನೊಂದು 20 ಚೀಲ ಬಾಕಿ ಇದೆ, ಅದು ತೊಗೊಂಡೋಗಿ ಹಾಕಿದರೆ ಮುಗೀತು ನಮ್ಮ ಕೆಲಸ. ಪೇಮೆಂಟ್ ಇಸ್ಕೊಂಡು ಹೋಗ್ತಾ ಇರೋದು. ಬನ್ನಿ ಹಚ್ಚಿ ಅಲ್ಲಿ ಅನ್ಲೋಡ್ ಮಾಡಿ ಬರೋಣಂತೆ. ಅಲ್ಲಿ 2 ಚೀಲ ಬಿದ್ದೋದ್ವು ಗುರು, ಅದು ಮತ್ತೆ ಎತ್ಕೊಬರ್ಬೇಕು. ಇನ್ನೊಂದು ಬಿತ್ತು, ಏನು ಮಾಡೋಕ್ಕಾಗಲ್ಲ. ಬನ್ನಿ ಬಿದ್ದರೆ ಬೀಳುತ್ತೆ, ಅದೇನು ವೇಸ್ಟ್ ಆಗೋಲ್ಲ. ಮತ್ತೊಂದು ಟ್ರಿಪ್ಪಿಗೆ ಹಾಕ್ಕೊಬರ್ಬೇಕು.
ಬನ್ನಿ ನೋಡೋಣ ಏನೇನಾಗುತ್ತಂತ. ಇದು ನೋಡಿ, ಇದು ಸೆಕೆಂಡ್ನೇ ಟ್ರಿಪ್ಪು ಕಾಟಿಂಗ್ ಮಾಡ್ತಿರೋದು. ಫಸ್ಟ್ನೇ ಟ್ರಿಪ್ಪು ಕಾಟಿಂಗ್ ಮಾಡಿ ಟಾಟಾ ಸಿಗೆ ಲೋಡ್ ಮಾಡಾಯ್ತು. ಈಗ 2ನೇ ಟ್ರಿಪ್ ಇದು. ಬನ್ನಿ, ಇದಾದ ತಕ್ಷಣ ಅನ್ಲೋಡ್ ಮಾಡಿ ಪೇಮೆಂಟ್ ಇಸ್ಕೊಂಡು ಹೋಗ್ತಾರೆ. ನೋಡಿ, ಟಾಟಾ ಎಸ್ ಹೇಳಿದ್ನಲ್ಲ, ಇದೇ ಟಾಟಾ ಎಸ್ ಅಲ್ಲಿ ಹತ್ತಲ್ಲ. ಟಾಟಾ ಎಸ್ ಹತ್ತದೇ ಇಲ್ಲ, ಅಲ್ಲಿ ಟ್ರ್ಯಾಕ್ಟರ್ ಮಾತ್ರ ಹತ್ತು ಬರುತ್ತೆ ಅಲ್ವಾ. ಮೊದಲು ಫಸ್ಟ್ನೇ ಟ್ರಿಪ್ಪಲ್ಲಿ ನಾವು ಇಲ್ಲಿ ಕೆಳಗೆ ಇಳಿಸಿ ಬಂದಿದ್ವಿ. ಈಗ 2ನೇ ಟ್ರಿಪ್ಪಿಗೆ ಡೈರೆಕ್ಟ್ ಲೋಡ್ ಮಾಡ್ತಾರೆ. ಸ್ಕೇಲು ಅಲ್ಲಿದೆ, ಅಲ್ಲಿ ತೋರಿಸ್ತೀನಿ ನಿಮಗೆ. ಬನ್ನಿ ನೋಡೋಣ. ಇವತ್ತು ಒಟ್ಟಿನಲ್ಲಿ ಟೋಟಲಿ 3 ಕಡೆ ಬಾಡಿಗೆ ಮಾಡಿದ್ವಿ. ವರ್ಕೌಟ್ ಆಗಿದ್ದು ನಮ್ಗೆ ಇವತ್ತು. ಡಿಸೆಂಬರ್ ತಿಂಗಳಲ್ಲಿ ತುಂಬಾ ಕಷ್ಟ ಆಗೋರು, ಬಾಡಿಗೆ ಅಷ್ಟೇನು ಸಿಗಲ್ಲ. EMIನೂ ಬರುತ್ತೆ, ಲೋನ್ ಕಟ್ಟಬೇಕು ಈ ತಿಂಗಳಲ್ಲಿ, ಏನು ಮಾಡೋಕ್ಕಾಗಲ್ಲ. ಬನ್ನಿ. ಮೂವತ್ತಾರು. ಲೋಡೆಲ್ಲ ಮುಗ್ದಿದೆ, ಬಾಡಿಗೆ ದುಡ್ಡು ಇಸ್ಕೊಂಡು ಹೋಗ್ತಾ ಇರೋದ್ರೆ ಸರಿ. ಹಾಗಾದರೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಿಮಗೊಂದು ಹೇಳೋದು ಮರ್ತೆ ಗುರು, ಇನ್ಸ್ಟಾಗ್ರಾಮಲ್ಲೂ ಅಕೌಂಟ್ ಇದೆ, ಮಲೆನಾಡು ಹಿಂದೂಸ್ತಾನ್ ವ್ಲಾಗ್ ಅಂತ, ಸೇಮ್ ಚಾನಲ್. ಅದಕ್ಕೂ ಫಾಲೋ ಮಾಡ್ಕೊಳ್ಳಿ. ಬಾಯ್, ಟೇಕ್ ಕೇರ್.